ಇಂಡಿಯಾದಲ್ಲಿ ಬ್ರೇಕಪ್ ರೀಸನ್ಗೆ ಸೂಸೈಡ್ ಮಾಡ್ಕೊಂಡಿರೋರು 71% ಜನ ಗಂಡಸರೇ ಇದ್ದಾರೆ. ಹಿಂದಿನ ಕಾಲದಿಂದಾನು ಒಂದು ಮಾತಿದೆ, ಗಂಡಸರು ತುಂಬಾ ಎಲ್ಲ ವಿಷಯದಲ್ಲೂ ಸ್ಟ್ರಾಂಗ್ ಇರ್ತಾರೆ ಅಂತ. 71% ಸಾಯುವಷ್ಟು ಸ್ಟ್ರಾಂಗ್. ಇದಕ್ಕೆಲ್ಲ ರೀಸನ್ ಇಷ್ಟೇ, ಅಟ್ಯಾಚ್ಮೆಂಟ್ ಇಂದ ಕ್ರಿಯೇಟ್ ಆಗಿರೋ ಡಿಪ್ರೆಷನ್. ಇದರಿಂದ ನೀವು ಹೊರಗೆ ಬರ್ಬೇಕಂದ್ರೆ ಬ್ರೇಕಪ್ ಆಗಿದ ತಕ್ಷಣ ನಿಮ್ಮ ಪಾರ್ಟ್ನರ್, ಅದು ಹುಡುಗಿ ಆಗಿರ್ಬೋದು, ಈಗ ಹುಡುಗಿ ಆಗಿದ್ರೆ ಹುಡುಗ ಆಗಿರ್ಬೋದು, ಅವ್ರದ್ದು ಪ್ರೈವೇಟ್ ಫೋಟೋಸ್, ಅದ್ರ ಜೊತೆ ನಿಮ್ಮ ಪ್ರೈವೇಟ್ ಟೆಕ್ಸ್ಟ್ ಏನಿದೆ ಎಲ್ಲದನ್ನು ಡಿಲೀಟ್ ಮಾಡಾಕಿ. ಎಲ್ಲದನ್ನು. ಈಗ ಕೆಲವು ಹುಡುಗರಿಗೆ ಅನ್ಸ್ಬೋದು, ನನ್ನ ಲೈಫನ್ನು ಹಾಳು ಮಾಡಿದಾಳೆ, ನಾನು ಅವಳ ಲೈಫನ್ನು ಹಾಳು ಮಾಡಿ ತೋರಿಸ್ತೀನಂತ. ಹಾಗೆ ಮಾಡೋಕೆ ಹೋದ್ರೆ ನೀವು ಗಂಡಸೇ ಅಲ್ಲ. ಫಸ್ಟ್ ಏನು ಆ ಫೋಟೋಸ್ ಇದೆ ಅದನ್ನೆಲ್ಲ ಡಿಲೀಟ್ ಮಾಡಿ. ಆ್ಯಂಡ್ ನಿಮ್ಗೆ ಎಮೋಷ್ನಲಿ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಅನ್ಕೊಳ್ಳಿ, ಬ್ರೇಕಪ್ ಆಗಿದ್ದಿನ ಎಲ್ಲದನ್ನು ಡಿಲೀಟ್ ಮಾಡಿದ ತಕ್ಷಣನೇ ಒಂದು ಬಾತ್ರೂಮು ಇಲ್ಲ ನಿಮ್ಮ ರೂಮಲ್ಲಿ ಹೋಗಿ ಕೂತ್ಕೊಂಡು ಹತ್ತು ಬಿಡಿ. ಆಗಿಲ್ಲ ಅಂದರೆ ಎಷ್ಟಾಗುತ್ತೆ ಅಷ್ಟು ಹತ್ತು ಬಿಡಿ. ಎಲ್ಲ ಮೆಮೊರೀಸ್ನು ಹೊರಗೆ ಹಾಕ್ಬಿಡಿ. ಆ್ಯಂಡ್ ಅದೇ ದಿನ ನೈಟ್ ಒಂದು ಸ್ಕೆಡ್ಯೂಲ್ ಮಾಡಿ, ನಾಳೆ ಹೇಗಿರ್ಬೇಕಂತ, ನಾಳೆ ಹೀಗಿರ್ಬೇಕು, ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ಇದನ್ನ ಮಾಡ್ಬೇಕಂತ. ನಿಮ್ಗೆ ಅನ್ಸ್ಬೋದು ಮಾಡೋಕ್ಕೇನು ಕೆಲಸನೇ ಇಲ್ಲ ನನಗೆ, ಏನು ಮಾಡ್ಬೇಕಂತ. ಏನೋ ಒಂದು ಮಾಡಿ, ಏನು ಬೇಕಾದ್ರೂ ಮಾಡಿ. ನಿಮ್ಗೆ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಸಿಗುತ್ತೆ ನಿಮಗೆ. ಆ್ಯಂಡ್ ಸೂಸೈಡ್ ಎಲ್ಲದಕ್ಕೂ ಸೊಲ್ಯೂಷನ್ನೇ ಅಲ್ಲ. ಈಗ ನೀವು ಸತ್ತು ಒಂದು 3-4 ತಿಂಗಳು ಆದ್ಮೇಲೆ ನಿಮ್ಮ ಪೇರೆಂಟ್ಸೇ ಇನ್ನೊಂದು ರೀಸನಿಗೆ ನಗಾಡ್ತಾರೆ. ಇನ್ನು ಆ ಹುಡುಗಿ ಯಾವ ಲೆಕ್ಕ? ಇನ್ನೂ ನನ್ನ ಕೆಲವು ಫ್ರೆಂಡ್ಸ್ ಈ ಡಿಪ್ರೆಷನಲ್ಲೇ ಇದ್ದರೆ ನೀವು ನನಗೆ ಡೈರೆಕ್ಟ್ಲಿ ಟೆಕ್ಸ್ಟ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೇನು ಗೊತ್ತಿದೆ ಆ ಸೊಲ್ಯೂಷನ್ನ ನಾನು ನಿಮ್ಗೆ ಕೊಡ್ತೀನಿ. ಇಟ್ಸ್ ನಾಟ್ ಎಟ್ ಆಲ್ ಪೇಯ್ಡ್. ನಾನು ಏನಕ್ಕೂ ದುಡ್ಡು ತಗೊಳ್ಳಲ್ಲ. ನೀವು ಜಸ್ಟ್ ನನಗೆ ಏನಾದರೂ ಹೇಳ್ಬೋದು ಬೇಕಿದ್ರೆ ಆ್ಯಸ್ ಅ ಫ್ರೆಂಡ್ ಆಗಿ. ಆ್ಯಂಡ್ ಅದನ್ನ ಕಂಟೆಂಟ್ಗೋಸ್ಕರ ನಿಮ್ಗೆ ಎಲ್ಲೂ ಶೇರ್ ಮಾಡಲ್ಲ ನಾನು. ಆ್ಯಂಡ್ ಹೊರಗೆ ಬನ್ನಿ. ನೀವು ಗಂಡಸರು ಹುಡುಗರ ಥರ ಥಿಂಕ್ ಮಾಡಿ. ಅಳೋದು ದೊಡ್ಡ ಪ್ರಾಬ್ಲಮ್ಮೇ ಇಲ್ಲ. ಹಾಗಂತ ಇನ್ನೊಬ್ರ ಹತ್ರ ಶೇರ್ ಮಾಡಬೇಡಿ. ಲೈಕ್ ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ನನಗೆ ಹೀಗಾಗಿದೆ ಹಾಗಾಗಿದೆ ಅವರನ್ನ ಕೇಳಿಸ್ಕೋಬೋದು, ಬಟ್ ಇನ್ನೊಂದು ಟೈಮಲ್ಲಿ ಅದನ್ನೇ ಉಪಯೋಗಿಸ್ಕೋತಾರೆ. ಸೊ ಇಷ್ಟು ಹೇಳಿ ಮೆಂಟಲಿ ಸ್ಟ್ರಾಂಗ್ ಆಗಿ. ಜೈ ಹಿಂದ್.